ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಗ್ರಾಮೀಣ ಭಾಗದ ರೈತರು ಹೈನುಗಾರಿಕೆ ಮಾಡುವುದರ ಮೂಲಕ ಸ್ವಾವಲಂಬಿ ಬದುಕನ್ನ ಕಟ್ಟಿಕೊಂಡು ಸಮಾಜದಲ್ಲಿ ಉತ್ತಮ ಜೀವನ ಸಾಗಿಸಲು ಹೈನುಗಾರಿಕೆ ಸಹಕಾರಿಯಾಗಿದೆ ಅಂತ ಶಾಸಕ ಎಸ್.ಆರ್. ಶ್ರೀನಿವಾಸ್ ಹೇಳಿದ್ದಾರೆ. ಗುಬ್ಬಿ ತಾಲೂಕಿನ ಚೇಡೂರು ಹೋಬಳಿಯ ಜಾಲಗುಣಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಉದ್ಘಾಟಿಸಿ ಮಾತನಾಡಿದರು. ಗುಬ್ಬಿ ತಾಲೂಕಿನಲ್ಲಿ 65 ಹಾಲಿನ ಡೈರಿಗಳು ಬಾಡಿಗೆ ಕಟ್ಟಡದಲ್ಲಿ ನಡೀತಾ ಇದ್ದು, ಮುಂದಿನ 2 ವರ್ಷದಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಜಾಗ ಕೊಡಿಸಿ ಸ್ವಂತ ಕಟ್ಟಡವನ್ನ ನಿರ್ಮಾಣ ಮಾಡ್ತೀವಿ. ಜೊತೆಗೆ ಅನುದಾನವನ್ನ ಹಾಕಿ ತಾಲೂಕಿನಲ್ಲಿ ಉತ್ತಮವಾಗಿ ಡೈರಿಗಳು ನಡೀಬೇಕು ಎಂದು ರೈತರು ಸಹಕರಿಸಬೇಕು ಎಂದಿದ್ದಾರೆ. ಶುದ್ಧ ನೀರಿನ ಘಟಕಗಳನ್ನು ಕೂಡ ಮುಂದಿನ ದಿನದಲ್ಲಿ ಮಾಡಲು ಸಿದ್ಧರಾಗಿದ್ದು, ಪ್ರತಿ ಗ್ರಾಮಗಳಿಗೂ ಶುದ್ಧ ನೀರಿನ ಘಟಕವನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಯುಕ್ತ ಆಶ್ರಯದಲ್ಲಿ ಎಲ್ಲ ಗ್ರಾಮಗಳಿಗೂ ನೀರಿನ ಘಟಕ ತೆರೆಯಲಾಗುತ್ತೆ. ಜಾಗದ ಸಮಸ್ಯೆ ಇರುವುದರಿಂದ ಬೇಗ ಜಾಗವನ್ನ ಕೊಡಲಾಗುತ್ತೆ ಎಂದಿದ್ದಾರೆ. ಈ ಭಾಗದಲ್ಲಿ ಬಹುತೇಕ ಎಲ್ಲ ರಸ್ತೆಗಳು ಮುಗಿದಿದ್ದ ಸಣ್ಣ ಪುಟ್ಟ ರಸ್ತೆಗಳನ್ನ ನಿರ್ಮಾಣ ಮಾಡುತ್ತೇನೆ ಎಂದು ಅವರು ಗ್ರಾಮೀಣ ಭಾಗದ ರೈತರು ಮನೆಗೊಂದು ಹಸುವನ್ನ ಕಟ್ಟಿಕೊಂಡು ಡೈರಿಗಳಿಗೆ ಹಾಲನ್ನ ಹಾಕುವುದರ ಮೂಲಕ ಸ್ವಾವಲಂಬಿ ಬದುಕನ್ನ ಕಟ್ಟಿಕೊಂಡು ಆರ್ಥಿಕವಾಗಿ ಮುಂದೆ ಬರಲು ಸಹಕಾರಿ ಸಂಘಗಳು ಅತಿ ಮುಖ್ಯವಾಗಿದೆ ಎಂದಿದ್ದಾರೆ. 6 ಲಕ್ಷದ ಮೇಲೆ ನಿಮ್ಮ ಸಂಘದಿಂದ ಹಾಕಿದಿರಾ, 8 ಲಕ್ಷ ಹಾಕಿದಿರಾ, ಅಷ್ಟೊಂದು ಉಳಿತಾಯ ಮಾಡೋಕ್ಕೆ ನೀವೆಲ್ಲ ಪ್ರಯತ್ನ ಪಟ್ಟಿದಾರಲ್ಲ, ಅದಕ್ಕೆ ನಾನು ಮೊದಲನೇದಾಗಿ ನಿಮಗೆ ಅಭಿನಂದನೆಯನ್ನ ಹೇಳಲಿಕ್ಕೆ ಬಯಸ್ತೀನಿ. ವಿಶೇಷವಾಗಿ ಹೆಣ್ಮಕ್ಳು ನಡೆಸ್ತಕ್ಕಂಥ ಸಂಸ್ಥೆಗಳು ಅತಿ ಯಶಸ್ವಿಯಾಗಿ ನಡೀತವೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಅಂತ ನಾನು ಕೂಡ ಭಾವಿಸ್ತೀನಿ. ಯಾಕಂದ್ರೆ ನಾನು 1999ರಲ್ಲಿ ಜಿಲ್ಲಾ ಪರಿಷತ್ ಮೆಂಬರ್ CS ಪುರದಾಗೆ. ಅವಾಗ ಸನ್ಮಾನ್ಯ ಮೋಟನ್ನವರು ಶ್ರೀಶಕ್ತಿ ಸಂಘಗಳ ಒಂದು ಪ್ರಾರಂಭೋತ್ಸವವನ್ನ ಮಾಡಿದ್ರು. ಅದಾದ್ಮೇಲೆ ಶ್ರೀಶಕ್ತಿ ಸಂಘಗಳು ಹಳ್ಳಿಲಿ ಸಂಘಗಳನ್ನ ಪ್ರಾರಂಭ ಮಾಡಿದ್ರು. ಈ ಬೋರ್ಡ್ ಅನ್ನ ನಿಲ್ಲಿಸ್ತಕ್ಕಂಥದ್ದು ಇಂಥ ಶ್ರೀಶಕ್ತಿ ಸಂಘ ಅಂತ ಪ್ರಾರಂಭ ಮಾಡಿದ್ರು. ನಾನು ಪ್ರತಿ ಊರಿಗೂ ಹೋಗಿನಿ. 10 ಜನ ಹೆಣ್ಮಕ್ಳಿದ್ರೆ 10 ಜನಕ್ಕೆ ಭಾಷಣ ಮಾಡಿದ್ವಿ. 5 ಜನ ಇದ್ರೆ 10 ಕೋಟಿ ರೂಪಾಯಿ ಉಳಿತಾಯ ಮಾಡ್ತಕ್ಕಂಥ ಲೆವೆಲ್ಗೆ ಆ ಶ್ರೀಶಕ್ತಿ ಸಂಘಗಳು ಅವತ್ತು ಬೆಳೆದವು. ಅವತ್ತು ಈ ಒಂದು ಶ್ರೀಶಕ್ತಿ ಸಂಘಗಳಿಗೆ ಪ್ರೇರಣೆ ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಇವತ್ತು ಅವರಿಗೆ ಕೈ ಜೋಡಿಸಿರ್ತಕ್ಕಂಥದ್ದು ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಸಂಘದವರು, ಅವರ ಒಂದು ಸಹಕಾರ ಮತ್ತೆ ಶ್ರೀಶಕ್ತಿ ಸಂಘಗಳ ಸ್ವಯಂಕೃತ ಪ್ರಯತ್ನದಿಂದ ಇವತ್ತು ಎಲ್ಲ ರಂಗಗಳಲ್ಲೂ ಕೂಡ ಮಹಿಳೆಯರು ಮುಂದೆ ಬಂದಿರ್ತಕ್ಕಂಥದ್ದು, ಸಿಕ್ಕಿರ್ತಕ್ಕಂಥ ಅವಕಾಶಗಳನ್ನ ಅತ್ಯಂತ ಸದುಪಯೋಗ ಪಡ್ಕೊಳ್ತಕ್ಕಂಥ ಕೆಲಸವನ್ನ ಮಹಿಳೆಯರು ಮಾಡ್ತಾ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಇಲ್ಲಿ 155 ಸಂಘಗಳು ನಮ್ಮಲ್ಲಿ ಇರ್ತಕ್ಕಂಥದ್ದು, ಅದ್ರಾಗೆ 50% ಮೇಲೆ ಮಹಿಳೆಯರವರ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಯೋಜನಾಧಿಕಾರಿ ಜಯಂತಿ ಮಾತನಾಡಿ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ವತಿಯಿಂದ ಗುಬ್ಬಿ ತಾಲೂಕಿಗೆ ದೇವಾಲಯಗಳ ನಿರ್ಮಾಣ, ಶುದ್ಧ ನೀರಿನ ಘಟಕಗಳು ಸೇರಿ ಹಾಲಿನ ಡೈರಿಗಳಿಗೆ ಹಣವನ್ನ ಕೊಡುವುದರ ಮೂಲಕ 15 ವರ್ಷಗಳಲ್ಲಿ ಗುಬ್ಬಿ ತಾಲೂಕಿಗೆ 78 ಕೋಟಿ ಹಣವನ್ನ ವೀರೇಂದ್ರ ಹೆಗಡೆ ಅವರು ಕೊಟ್ಟಿದ್ದಾರೆ. ಅನೇಕ ಸಮಾಜಮುಖಿ ಕೆಲಸವನ್ನ ಮಾಡುವುದರ ಮೂಲಕ ವೃದ್ಧಿಯರಿಗೆ ಮಾಶಾಸನ ಹಾಗೂ ಅನೇಕ ಧಾರ್ಮಿಕ ಸಮಾರಂಭಗಳನ್ನ ಮಾಡುವುದರ ಮೂಲಕ ಗ್ರಾಮೀಣ ಭಾಗದ ರೈತರಿಗೆ ಸಾಕಷ್ಟು ಅನುಕೂಲವನ್ನ ಮಾಡಿದ್ದಾರೆ. ಬಡವರಿಗೆ ಮನೆ ಕಟ್ಟಿಕೊಡುವ ಯೋಜನೆ ಮಾಡಿದ್ದು, ತಾಲೂಕಲ್ಲಿ ಈಗಾಗಲೇ ಬಡವರನ್ನ ಗುರುತಿಸಿ ಮನೆ ನಿರ್ಮಾಣವನ್ನು ಕೂಡ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಗುಬ್ಬಿ ತಾಲೂಕಲ್ಲಿ ಅತ್ಯುತ್ತಮವಾಗಿ ಕೆಲಸ ಮಾಡ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಮ್ಮ ಭಾಗದ ತಾಲೂಕಿನ ಶಾಸಕರ ಸಹಕಾರದಿಂದ ಆಗಿದೆ ಅಂತ ಹೇಳಿಕ್ಕೆ ನಾನು ಬಹಳಷ್ಟು ಸಂತೋಷ ಪಡ್ತೇನೆ. ಇಡೀ ತುಮಕೂರು ಜಿಲ್ಲೆಯಲ್ಲಿ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಅತಿ ದೊಡ್ಡ ತಾಲೂಕಾಗಿ ಯೋಜನೆಯಲ್ಲಿ ಇಡೀ ತುಮಕೂರು ತಾಲೂಕಲ್ಲಿ ನಂಬರ್ 1 ಸ್ಥಾನದಲ್ಲಿರುವಂತದ್ದು ನಮ್ಮ ಗುಬ್ಬಿ ತಾಲೂಕು. ಅದಕ್ಕೆ ಕಾರಣ ನಮ್ಮ ಮನೆ ಶಾಸಕರು ಅಂತ ಹೇಳಿಕ್ಕೆ ನಾನು ಬಹಳಷ್ಟು ಸಂತೋಷ ಪಡ್ತೇನೆ. ಪೂಜ್ಯರು ಕೂಡ ಇಂಥ ಸಮಾಜಮುಖಿಯಾದ ಅನೇಕ ಕೆಲಸಗಳನ್ನ ಇವತ್ತು ಮಾಡಿದ್ರ ಒಟ್ಟಿಗೆ ಇವತ್ತು ಹಾಲಿನ ಡೈರಿಗೆ ಕೂಡ ನಾವು ಕ್ಷೇತ್ರದಿಂದ ಅನುದಾನಗಳನ್ನ 2 ಲಕ್ಷ ಕೊಟ್ಟಿದ್ದೇವೆ. ಇದು 1ನೇ ವಾರದಲ್ಲಿ ಬ್ಯಾಲಹಳ್ಳಿಗೆ, ಸುರಗನಹಳ್ಳಿಗೆ ಮತ್ತೆ ಇಲ್ಲಿಗೆ 1ನೇ ವಾರದಲ್ಲಿ 3 ಕಡೆಗೆ ಹೋಗಿ ನಾನು 2 ಲಕ್ಷದ ಡಿಡಿಯನ್ನು ವಿತರಣೆ ಮಾಡಿ ಬಂದಿದ್ದೇನೆ. ಬಹುಶಃ ಪೂಜ್ಯರ ಕನಸು ಕೂಡ ನಾವೆಲ್ಲರೂ ಕೂಡ ನಮ್ಮ ಕರ್ನಾಟಕ ರಾಜ್ಯದ ಜನರು ಸ್ವಾವಲಂಬಿಗಳಾಗಿ ಬದುಕಬೇಕೆನ್ನುವಂತ ಒಂದು ಕನಸನ್ನು ಇಟ್ಕೊಂಡು ಇವತ್ತು ಪೂಜ್ಯರು ಇಂತಹ ಹಾಲಿನ ಡೈರಿಗಳ ಕಟ್ಟಡ ಅಭಿವೃದ್ಧಿಗೆ ಕೂಡ ಸಹಾಯವನ್ನ ಮಾಡ್ತಾ ಬಂದಿದ್ದಾರೆ. ಬಹುಶಃ 15 ವರ್ಷದಲ್ಲಿ ನಮ್ಮ ಗುಬ್ಬಿ ತಾಲೂಕಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಸುಮಾರು 78 ಕೋಟಿಯಷ್ಟು ಅನುದಾನ ಬಂದಿದೆ.
ಇದು ಹಾಲಿ ಡೈರಿಗಳಿಗೆ ಕಟ್ಟಡಗಳ ಅಭಿವೃದ್ಧಿಗೆ ಇರ್ಬೋದು, ದೇವಸ್ಥಾನಗಳ ಅಭಿವೃದ್ಧಿಗೆ ಇರ್ಬೋದು, ಅನೇಕರಿಗೆ ನಿರ್ಗತಿಕರಿಗೆ ಮಾಸಾಸನ ಕೊಡುವಂಥದ್ದು, ನಿರ್ಗತಿಕರಿಗೆ ಮನೆ ಕಟ್ಟಿಕೊಡುವಂಥದ್ದು, ಇಂಥ ಅನೇಕ ಸಮಾಜ ಮುಖ್ಯದ ಕೆಲಸಗಳಿಗೆ ಕಳೆದ 14 ವರ್ಷಗಳಿಂದ ನಮ್ಮ ಗುಬ್ಬಿ ತಾಲೂಕಿಗೆ ಕ್ಷೇತ್ರದಿಂದ 78 ಕೋಟಿಯಷ್ಟು ಅನುದಾನಗಳು ಬಂದಿದೆ ಅಂತ ಹೇಳಿಕ್ಕೆ ನಾನು ಸಂತೋಷ ಪಡ್ತೇನೆ. ಹಾಗೆ ಯೋಜನೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ತುಮಕೂರು ಜಿಲ್ಲೆಯಲ್ಲಿ ನಮ್ಮ ಗುಬ್ಬಿ ತಾಲೂಕಿ ನಂಬರ್ 1 ತಾಲೂಕಾಗಿ ರೂಪುಗೊಂಡಿದೆ ಅಂತ ಹೇಳುತ್ತಾ ಇವತ್ತು ಅಣ್ಣನೊಟ್ಟಿಗೆ ನಾನು ಇದೇ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷೆ ರಮ್ಯಾ, ತುಮಕೂರು ಹಾಲು ಒಕ್ಕೂಟ ವ್ಯವಸ್ಥಾಪಕ ಚಂದ್ರಶೇಖರ್, ಪ್ರಭಾರ ವ್ಯವಸ್ಥಾಪಕ ಶಂಕರನ್ ಹಾಗೂ ವಿಸ್ತರಣಾಧಿಕಾರಿಗಳು ಆದ ರಾಜು, ಪವನ್, ಸುದೀಪ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆದ ಲಿಂಗರಾಜು, ಪುಟ್ಟರಾಜು, ಮಂಜುನಾಥ್, ಮಂಜುಳಾ, ಸಂಘದ ಕಾರ್ಯದರ್ಶಿ ಸಿದ್ದಗಂಗಮ್ಮ ಹಾಗೂ ಎಲ್ಲ ನಿರ್ದೇಶಕರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು. ಮೋಹನ್, ಎಂಎನ್ ಕೋಟೆ, ನವ ಕರ್ನಾಟಕ ಟಿವಿ.